ರೇನ್ಬೋ ಕಿಡ್ಸ್. ದಿ ವೈಸ್ ಓಲ್ಡ್ ಮ್ಯಾನ್ ಮತ್ತು ಬಟರ್ಫ್ಲೈ. ಒಂದಾನೊಂದು ಕಾಲದಲ್ಲಿ ಹಸಿರು ಬೆಟ್ಟಗಳು ಮತ್ತು ಹರಿಯುವ ತೊರೆಗಳ ನಡುವೆ ಇರುವ ಒಂದು ಸಣ್ಣ ಹಳ್ಳಿಯಲ್ಲಿ ಹಿರೋ ಎಂಬ ಬುದ್ಧಿವಂತ ಮುದುಕ ವಾಸಿಸುತ್ತಿದ್ದನು. ಹಿರೋ ತನ್ನ ಬುದ್ಧಿವಂತಿಕೆ ಮತ್ತು ದಯೆಗಾಗಿ ಹಳ್ಳಿಯಾದ್ಯಂತ ಹೆಸರುವಾಸಿಯಾಗಿದ್ದಾನೆ. ಒಂದು ಬಿಸಿಲಿನ ಮುಂಜಾನೆ ಹಿರೋ ತನ್ನ ವಿನಮ್ರ ಕುಟೀರದ ಹೊರಗೆ ಸೂರ್ಯನ ಉಷ್ಣತೆಯನ್ನು ಆನಂದಿಸುತ್ತಿರುವಾಗ ಕೋಜಿ ಎಂಬ ಯುವಕನು ಅವನ ಮುಖದ ಮೇಲೆ ಗೊಂದಲಮಯವಾದ ನೋಟವನ್ನು ಹೊಂದಿದ್ದನು. ಅವನ ಕೈಯಲ್ಲಿ ಕೋಜಿ ಕ್ರೈಸಾಲಿಸ್ ಅನ್ನು ಹಿಡಿದನು. ಶುಭೋದಯ, ಹಿರೋ, ಕೋಜಿ ಹೇಳಿದರು. ಈ ಕ್ರೈಸಾಲಿಸ್ ಮರದಲ್ಲಿ ನೇತಾಡುತ್ತಿರುವುದನ್ನು ನಾನು ಕಂಡುಕೊಂಡೆ. ನಾನು ಅದನ್ನು ಪ್ರತಿದಿನ ನೋಡುತ್ತಿದ್ದೇನೆ. ಚಿಟ್ಟೆ ಹೊರಹೊಮ್ಮುತ್ತದೆ ಎಂದು ಕಾಯುತ್ತಿದ್ದೇನೆ. ಆದರೆ ಏನೂ ಆಗುತ್ತಿಲ್ಲ. ಏನು ತಪ್ಪಾಗಿದೆ ಎಂದು ನಿಮಗೆ ತಿಳಿದಿದೆ? ಹಿರೋ ಮೆದುವಾಗಿ ಮುಗುಳ್ನಕ್ಕು ಕೋಜಿಗೆ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಸೂಚಿಸಿದನು. ತಾಳ್ಮೆ ಯುವಕ, ಅವರು ಹೇಳಿದರು. ಎಲ್ಲ ವಿಷಯಗಳು ತಮ್ಮದೇ ಸಮಯದಲ್ಲಿ ತೆರೆದುಕೊಳ್ಳುತ್ತವೆ. ದಿನಗಳು ಕಳೆದವು ಮತ್ತು ಇನ್ನೂ ಕ್ರೈಸಾಲಿಸ್ ಬದಲಾಗದೆ ಉಳಿಯಿತು. ಕೋಜಿ ತಾಳ್ಮೆ ಕಳೆದುಕೊಂಡರು. ಆದರೆ ಹಿರೋ ಅವರಿಗೆ ಪ್ರಕೃತಿಯ ಪ್ರಕ್ರಿಯೆಯಲ್ಲಿ ನಂಬಿಕೆ ಇಡುವಂತೆ ನೆನಪಿಸಿದರು. ಅಂತಿಮವಾಗಿ ಒಂದು ಬೆಳಿಗ್ಗೆ ಹಿರೋ ಮತ್ತು ಕೋಜಿ ಮತ್ತೊಮ್ಮೆ ಒಟ್ಟಿಗೆ ಕುಳಿತಾಗ ಅವರು ಕ್ರೈಸಾಲಿಸ್ನಲ್ಲಿ ಸಣ್ಣ ಬಿರುಕು ಗಮನಿಸಿದರು. ಉತ್ಸುಕತೆಯಿಂದ ಸೂಕ್ಷ್ಮವಾದ ಚಿಟ್ಟೆ ಹೊರಹೊಮ್ಮುವುದನ್ನು ಅವರು ವೀಕ್ಷಿಸಿದರು. ಅದರ ಕೋಕೂನ್ನಿಂದ ಹೊರಬರಲು ಹೆಣಗಾಡುತ್ತಿದ್ದರು. ಕೋಜಿ ಸಹಾಯ ಮಾಡಲು ಮುಂದಾದರು, ಆದರೆ ಹಿರೋ ಅವರನ್ನು ತಡೆದರು. ನಿರೀಕ್ಷಿಸಿ, ಅವರು ಹೇಳಿದರು. ಚಿಟ್ಟೆ ತನ್ನದೇ ಆದ ಮೇಲೆ ಹೋರಾಡಬೇಕು. ಈ ಹೋರಾಟದ ಮೂಲಕ ಅದು ಹಾರುವ ಶಕ್ತಿಯನ್ನು ಪಡೆಯುತ್ತದೆ ಮತ್ತು ಆದ್ದರಿಂದ ಬಹಳ ಪ್ರಯತ್ನದಿಂದ ಚಿಟ್ಟೆಯು ತನ್ನ ಕೋಕೂನ್ನ ಮಿತಿಯ ವಿರುದ್ಧ ತಳ್ಳಿತು. ಕೊನೆಗೆ ಅದು ಮುಕ್ತವಾಗಿ ಮುರಿದು ತನ್ನ ರೆಕ್ಕೆಗಳನ್ನು ಬಿಚ್ಚಿತು. ಒಂದು ಬೀಸುವಿಕೆಯೊಂದಿಗೆ ಅದು ಸೌಂದರ್ಯ ಮತ್ತು ರೂಪಾಂತರದ ಸಂಕೇತವಾದ ಆಕಾಶಕ್ಕೆ ಏರಿತು. ಚಿಟ್ಟೆಯು ದಿಗಂತದಲ್ಲಿ ಕಣ್ಮರೆಯಾಗುವುದನ್ನು ಅವರು ನೋಡುತ್ತಿದ್ದಂತೆ ಕೋಜಿ ಹೊಸ ತಿಳುವಳಿಕೆಯೊಂದಿಗೆ ಹಿರೋ ಕಡೆಗೆ ತಿರುಗಿದರು. ಧನ್ಯವಾದಗಳು ಹಿರೋ, ಅವರು ಹೇಳಿದರು. ನಾನು ಈಗ ನೋಡುತ್ತೇನೆ, ಕೆಲವೊಮ್ಮೆ ದೊಡ್ಡ ಬೆಳವಣಿಗೆಯು ದೊಡ್ಡ ಹೋರಾಟಗಳಿಂದ ಬರುತ್ತದೆ. ಹಿರೋ ತಲೆಯಾಡಿಸಿ ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ನಿಜವಾಗಿಯೂ ಯುವಕ, ಅವರು ಉತ್ತರಿಸಿದರು. ಜೀವನವು ಸವಾಲುಗಳಿಂದ ತುಂಬಿದೆ, ಆದರೆ ನಾವು ಅವುಗಳನ್ನು ಹೇಗೆ ಎದುರಿಸುತ್ತೇವೆ ಎಂಬುದು ನಾವು ಯಾರಾಗುತ್ತೇವೆ ಎಂಬುದನ್ನು ರೂಪಿಸುತ್ತದೆ. ಮತ್ತು ಅದರೊಂದಿಗೆ ಹಿರೋ ಮತ್ತು ಕೋಜಿ ಶಾಂತಿಯುತ ಚಿಂತನೆಯಲ್ಲಿ ಒಟ್ಟಿಗೆ ಕುಳಿತುಕೊಂಡರು. ಸರಳವಾದ ಚಿಟ್ಟೆಯ ಪ್ರಯಾಣದಿಂದ ಕಲಿತ ಪಾಠಗಳಿಗೆ ಕೃತಜ್ಞರಾಗಿರುತ್ತಿದ್ದರು.